ಅಲ್ಲ ಈ ಮನ್ಯಾಗ ಈ ಸೊಸೆಯರು ಇಬ್ರು ಅದಾರ, ಒಬ್ರಲ್ದ ಈಟೊತ್ತಾತು 8 ಗಂಟೆ ಬಂತ, ಇನ್ನ ಒಂದು ಕಪ್ ಚಾ ಗತಿ ಇಲ್ಲ ಮನ್ಯಾಗ. ಏನ್ ಮಾಡಕುಂತಾರ ಇವ್ರೆಲ್ಲಾರು? ಏ ಲಲಿತವ, ಏ ಲಲಿತವ, ಈಟೊತ್ತಾತು ನೋಡಣ ಒದ್ರಾಕುಂತ ಒಂದಿಟ್ಟು ಓನ್ ಏನಿಲ್ಲ, ಸೊಕ್ಕ ಬಂದ್ಬಿಟ್ಟೈತಿ ಈಕೆಗೆ. ಆ ಸೊಕ್ಕ ಮುರಿಸ್ಲಿಲ್ಲ ಅಂದ್ರೆ ಬಗ್ಗಂಗಿಲ್ಲಿಕ್ಕಿ ಬರೀ ಯಾವಾಗ ನೋಡಿದ್ರು ಅದ ಮಿಷಿನ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಹೊರ್ಯಾಕ. ಇಲ್ಲ ಅಂದ್ರೆ ಅಡುಗೆ ಮನೆಗೆ ಹೋಗ್ಕೊಂಡ್ರೆ ಮುಗೀತು, ಒಂದು ಚಹಾ ಮಾಡಾಕ ಒಂದು 10 ತಾಸು ಬೇಕೀಕೆಗೆ. ಏನು ಮಾಡ್ತಾಳೆ ಏನು ಮನ್ಯಾಗ ಹೊರೆ ಬದಕ್ಕೆ, ಏನು ಮಾಡೋದು ಗತಿನೇ ಇಲ್ಲ. 8 ಗಂಟೆ ಬಂತು, ಇನ್ನೇನು 9 ಗಂಟೆ ಆಕೈತಿ. ನನ್ನ ಮಗ ಆಫೀಸ್ಗೆ ಹೋಗ್ತಾನ, ಏನೇ ನೋಡಿದ್ರೆ ಚಹಾ ಗತಿ ಇಲ್ಲ. ಅಡುಗೆ ಮನ್ಯಾಗೂ ಏನು ಸೌಂಡು ಆಗವಲ್ದು, ಎಲ್ಲಿ ಹೋಗಿದ್ದಾಳಿಕಿ? ಲಲಿತವ, ಏ ಲಲಿತಿ, ಲಲಿತಿ, ಲೇ ಮುಂಜಾನೆ ಎದ್ದು ಎದಕ್ಕೆ ಹಂಗೆ ಒದ್ರಾಕುಂತೀನಿ? ಎಲ್ಲರ ಮನ್ಯಾಗ ಮುಂಜಾನೆ ಎದ್ದ ತಕ್ಷಣ ಗಂಟೆ ಶಬ್ದ, ಪೂಜೆ ಮಾಡೋದು ಶಬ್ದ, ಅಡುಗೆ ಮಾಡೋದು ಇದು ಶಬ್ದ ಕೇಳಿಸಿದ್ರೆ ನಮ್ಮ ಮನ್ಯಾಗ ಬರೀ ನಿಂದ ಒದರದ ಕೇಳಿಸ್ತೈತೆ ನೋಡು. ಅದನ್ನು ಬಿಟ್ಟರೆ ಮತ್ತೆ ಏನೇನು ಕೇಳಿಸಂಗಿಲ್ಲ. ಈಗ ಏನಾತೀಗ ಎದಕ್ಕೆ ಒದ್ರಕೊಂತ ನಿಂತಿದಿ? ಯವ್ವ 8 ಗಂಟೆ ಆಗಕ್ಕೆ ಬಂತು, ಇನ್ನಾದ್ರೂ ಒಂದು ಚಾ ಗತಿಯೇ ಇಲ್ಲ ನಮ್ಮ ಮನ್ಯಾಗ. ಏನು ಮಾಡಕುಂತಾರ? ಒಬ್ರಲ್ದ ಇಬ್ರು ಸೊಸೆಯರು ಬಂದಾರ ಈ ಮನೆಗೆ, ಆದರೂ ಇನ್ನೂ ಚಾ ಗತಿ ಇಲ್ಲ ಮನ್ಯಾಗ. ಏನು ಹೇಳ್ಬೇಕು ಹೇಳ್ಬೇ? ನಿಮ್ಗೆ ಬರೀ ನಾವು ಒದ್ರದಷ್ಟು ಕಣ್ಣಿಗೆ ಕಾಣಿಸ್ತೈತಿ, ಆದ್ರೆ ಈ ಮನ್ಯಾಗ ನಡೆಯಾಕುಂತಿದ್ದು ಏನು ಕಣ್ಣಿಗೆ ಕಾಣಂಗಿಲ್ಲ ನೋಡ್ರಿ ನಿಮಗೆ. ಹೌದು ಲಲಿತವ್ವ, ದಿನ 7 ಗಂಟೆ ಅನ್ನಷ್ಟಿಗೆ ಚಾ ತಂದು ಕೊಟ್ಟು ಬಿಡಕ್ಕೆ ನನಗೆ. 6:30 ಅನ್ನಷ್ಟಿಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಚಾ ಕಿಟ್ಟಿರಕ್ಕೆ ಆಗಲೇ. ಆದರೆ ಇವತ್ತು ಯಾಕೋ ಚಹಾ ಬಂದಿಲ್ಲ ನನಗೂ. ನೀನು ಅದಕ್ಕೆ ಒದ್ರಾಕುಂತ ಬಿಡೋದನ್ನ, ಏನಾಗೈತಿ ಎತ್ತ ಅನ್ನೋದನ್ನು ನೋಡ್ಬೇಕು, ಕೇಳ್ಬೇಕು. ಅದನ್ನು ಬಿಟ್ಟು ಇಲ್ಲಿ ನಿಂತ್ಕೊಂಡು ಒದ್ರಾಕುಂತ್ರ ಏನಾರು ಗೊತ್ತಾಕೈತೆ ನಮ್ಗೆ? ಏನು ರೀ ಆ ಥರ ಮುಂಜಾನೆ ಎದ್ದು ಒದ್ರಕೊಂತ ನಿಂತು ಬಿಡ್ತೀರಿ, ಮುಖನ ಹಾಕೋ ಬಿಡಂಗಿಲ್ಲ ನೋಡ್ರಿ ನೀವು ನೆಮ್ಮದಿಯಾಗಿ. ಏನು 8 ಗಂಟೆ ಆಯ್ತು ಇನ್ನೂ ಮುಕ್ಕೊಂಡಿ ನೀನು? ಲೇ ನೀನೇನಾರು ಹೆಣ್ಣನೇ ಏನು ಹೆಮ್ಮಾರಿಲ್ಲ ನೀನು? 8 ಗಂಟೆ ತನಕ ಮುಕ್ಕೊಂಡು ನಮ್ಮ ಮನೆಗೆ ದರಿದ್ರ ಹಚ್ಬೇಕಂತಾರೇನು ನೀನು? ಹತ್ಯಾರ ನಾನೇನು ದಿನ ಮಕ್ಕೋದಂಗಿಲ್ಲ ರೀ ಅತ್ಯಾರ. ನಿನ್ನೆ ಹೊಲ್ದಾಗ ಹೋಗಿದ್ದೆಲ್ಲ ಕೆಲಸ ಮಾಡಿ ಸುಸ್ತಂದ್ರೆ ಸುಸ್ತಾಗ್ಬಿಟ್ಟೈತ್ರಿ ಅತ್ಯಾರ. ಎದ್ದಳಕ್ಕಾಗವಲ್ದು ನೋಡ್ರಿ, ಮೈಕೈ ಎಲ್ಲ ಒಂಥರ ನೋವಂದ್ರೆ ನೋವಾಗ್ಬಿಟ್ಟೈತ್ರಿ. ಅದಕ್ಕೆ ಇಷ್ಟೋ ತನಕ ಮುಕ್ಕೊಂಡಿದ್ದೆ. ಇಲ್ಲ ಅಂತ ಇಷ್ಟೋ ತನಕ ಯಾರಿಗೆ ಮುಕ್ಕೋತಾರ್ರಿ ಅತ್ಯಾರ? ಏನು ಒಂದಿನ ಮುಕ್ಕೊಂಡಿದ್ದಕ್ಕೆ ನಮ್ಮನೆ ಒದರಾಡಕ್ಕೆ ಕೂತ್ಬಿಟ್ಟಿರಿಪ್ಪ ನೀವರ. ಅಬ್ಬಾ, ಏನು ಹೊಲ್ದಾಗ ಹೋಗಿ ಕಡದು ಕಟ್ಟಿ ಹಾಕಿ ಬಂದ್ಬಿಟ್ಟಿರಿ ನೋಡ್ರಿ. ಅದಕ್ಕೆ ಭಾಳ ಸುಸ್ತಾಗಿ ಮುಕ್ಕೊಂಡ್ಬಿಟ್ಟಾಳಂತಿಕೆ. ಲಘುನ ಎದ್ದಾಳೋದಕ್ಕೆ ಗೊತ್ತಾಯಿಲ್ಲ, ಏನಿಲ್ಲ. ನಿನ್ನಿಂದಾಗಿನ ಈ ಮನೆಗೆ ದರಿದ್ರ ಹತ್ತದು. ಈಟತನ 8 ಗಂಟೆ ತನಕ ಮುಕ್ಕೊಂಡ್ರೆ ಮತ್ತೆ ಏನಾಗಂಗಿಲ್ಲ. ಅತ್ಯಾರ, ಮತ್ತು ನಿಮ್ಮ ಮಗಳು ದಿನ 9 ಗಂಟೆಗೆ ಎದ್ದಾಳ್ತಾಳಲ್ಲ, ಅದರಿಂದ ಈ ಮನೆಗೇನು ದರಿದ್ರ ಹತ್ತಂಗಿಲ್ಲನ್ರಿ? ಹಂಗಂದ್ರೆ ಇಷ್ಟು ದಿನ ಹಾಕಿ 9 ಗಂಟೆ ತನಕ ಮುಕ್ಕೊಂಡಾಳಲ್ಲ, ಅದಕ್ಕೆ ಈ ಮನೆಗೆ ದರಿದ್ರ ಹತ್ತೈತೆ ನೋಡ್ರಿ ಅತ್ತರ. ಅದಕ್ಕೆ ಈ ಮನೆ ಏಳಿಗೆ ಆಗವಲ್ದು. ನಾನು ಅಂತೀನಿ, ಈ ಮನೆಯಾಗ ಎಲ್ಲರೂ ದುಡಿದ್ರು ಕೈಯಾಗ 1 ರೂಪಾಯಿ ನಿಲ್ಲವಲ್ದು. ಎದಕ್ಕಂತಂದ್ರೆ ನನಗೆ ಈಗ ಅರ್ಥ ಆಗೊಂದೈತೆ ನೋಡ್ರಿ. ಗೌರಿ 9 ಗಂಟೆ ತನಕ ಮುಕ್ಕೋತಾಳಲ್ಲ, ಅದಕ್ಕೆ ಈ ಮನೆಗೆ ದರಿದ್ರ ಹತ್ತೈತೆ ನೋಡ್ರಿ. ಇಷ್ಟು ಸೊಕ್ಕಲೇ ನಿನಗ? ನನ್ನ ಮಗಳ ಬಗ್ಗೆನೇ ಮಾತಾಡ್ತಿದ್ದಿ? ಮತ್ತು ನೀನು ಅಕ್ಕಿ ಬಗ್ಗೆ ಮಾತಾಡಿದ್ರೆ ಆಕೆ ನಿನ್ನ ಮಗಳ ಬಗ್ಗೆ ಮಾತಾಡ್ತಾಳೆ, ಅದ್ರಾಗೇನು ತಪ್ಪೈತಿ? ಯಾರು ಹೋಗ್ಕೊಂಡ್ರೇನು? ದರಿದ್ರ ಮನೆಗೆ ಯಾವುದಿಲ್ಲ ಹತ್ತದ. ಮತ್ತು ನೀನು ಅದಕ್ಕೆ ಮಾತಾಡೋ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕಂತ ಅನ್ನೋದು ಲಕ್ಷ್ಮಿ. ಒಟ್ಟಿನಲ್ಲಿ ಮನೆಯಾಗೆಲ್ಲರೂ ನನಗೆ ಅನ್ನಂಗೆ ಆಗ್ಬಿಟ್ರು. ಅನ್ರಿ ನನಗೂ ಟೈಮ್ ಬರಲಿ ಅವಾಗ ಮಾತಾಡ್ತೀನಿ, ಈಗಲ್ಲ. ಏನ್ಲೇ ಈಟೊತ್ತು 8 ಗಂಟೆ ಬಂತು, ಇನ್ನು ಚಾ ಗತಿಲ್ಲ ಏನಿಲ್ಲ. ನೀನಂತೂ ಬಿದ್ಕೊಂಡಿದ್ದಿ ಬಿಡು. ಆಕೆ ಏನು ಮಾಡಕುಂತಾಳೆ ಲಲಿತವ? ಒಂದು ಕಪ್ ಚಾ ತಂದು ಕೊಟ್ಟಿಲ್ಲಲ್ಲ ಈಟೊತ್ತಾದ್ರೂ. ಹೌದವ ಸರಿತವ. ಲಲಿತವ ಮುಂಜಾನಿಂದ ಕಾಣೋವಳ್ಳು, ಮನ್ಯಾಗದ. ನೀನು ಎಲ್ಲರೂ ಹೊರಗಡೆ ಹೋಗಳವ, ನಿನ್ಗೇನಾರು ಗೊತ್ತಾನ? ಏನನ್ರಿ ಅಮ್ಮರ, ನನಗೂ ಗೊತ್ತಿಲ್ಲ. ನಾನು ಅಡುಗೆ ಮನೆ ತಲೆ ಹೋಗಿದ್ದೆ, ಅಡುಗೆ ಮನೆಯಾಗೂ ಇಲ್ಲ. ಆಮೇಲೆ ಹೊರಗಡೆ ಅಂಗಳ ಕಸನೂ ಏನೂ ಅಂದಿಲ್ಲಾಗಿತ್ತು. ನಾನು ಇವಾಗ ಅನ್ನಕ್ಕೆ ಹೋದ್ರಾತಂತ ಅಂದ್ಕೊಂಡಿದ್ದೆ. ಆದರೆ ಲಲಿತವ ಇಷ್ಟೊತ್ತಿಗಾದ್ರೆ ಎದ್ದಿರಕ್ಕೆ ಎದಕ್ಕೆದ್ದಿಲ್ಲ ಏನು ನನಗೂ ಗೊತ್ತಿಲ್ಲ ರೀ ಅಮ್ಮರ. ಈ ಮನ್ಯಾಗ ಹೇಳೋರು ಕೇಳೋರಿಲ್ಲ ಅಂದ್ರೆ ಹಿಂಗಾಗದು. ಮತ್ತೆ ಮನೇನೆ ಹಿರಿಯನಾರ ನೆಟ್ಟಿಗಿಲ್ಲ ಅತ್ತ ಏನಾಗುತ್ತೆ ಮನಿ? ಯವ್ವ, ಎದಕ್ಕೆ ಬೆಳಿಗ್ಗೆ ಎದ್ದು ಒದರಾಡ ಕುಂತು ಬಿಟ್ಟಿರಿ? ಲಲಿತಾಗ ಆರಾಮಿಲ್ಲ, ಅದಕ್ಕೆ ಮಲ್ಕೊಂಡಾಳಕಿ. ಏನು ಹೇಳಕುಂತೀರಿ ಮಾವಾರ ನೀವು? ಲಲಿತಾಗ ಆರಾಮಿಲ್ಲ? ಯಾಕ್ರಿ, ಏನಾಗೈತಿ? ಅಯ್ಯೋ, ನಿನ್ನೆ ಇಡೀ ದಿನ ಹೊಲ್ದಾಗ ಸ್ವಲ್ಪನೂ ರೆಸ್ಟ್ ತೊಗೊಲಾರ್ದಂಗೆ ಒಂದೇ ಸಮನೆ ತರಕಾರಿ ಎಲ್ಲ ಬಿಸ್ಲಾಗ ಹರಿದು ಬಿಟ್ಟಾಳಲ್ಲ. ಅಂತ ಹೊಲ್ದಾಕಿ ಭಾಳ ದಿನ ಆಗೈತಿ, ಹೊಲ್ದಾಗೂ ಅಷ್ಟು ಕೆಲಸ ಮಾಡಿ ರೂಢಿ ಇಲ್ಲಲ್ಲ. ಹಾಗಾಗಿ ಮೈಯೆಲ್ಲ ಸುಸ್ತಾಗಿ ಜ್ವರ ಬಂದುಬಿಟ್ಟವು. ಅದಕ್ಕೆ ಇನ್ನೂ ಮಕ್ಕೊಂಡಾಳ. ಬೆಳಿಗ್ಗೆನ ಎದ್ದು ಕೆಲಸ ಮಾಡ್ತೀನಿ ಅಂದ್ಲು, ನಾನು ಬೈದು ಜಬರ್ಸಿ ಮಲಗಿಸಿ ವಾಪಸ್. ಅದಕ್ಕೆ ಮಕ್ಕೊಂಡಾಳ. ಯವ್ವ ಆರಾಮಿಲ್ಲ, ಅದಕ್ಕೆ ಮಕ್ಕೊಂಡಾಳ. ಒದ್ರಬೇಡ್ರಿ ಬಿ, ಮಕ್ಕೊಂಡಾಳಕಿ.
ಇದೊಂದು ನೆಪ ಕಮ್ಮಿ ಆಗಿತ್ತು ನೋಡಿ ಈ ಮನ್ಯಾಗ. ಆರಾಮಿಲ್ಲ ಅಂತ ಅನ್ನೋದು ಮಕ್ಕಂಬಿಡೋದು, ಆರಾಮಿಲ್ಲ ಅನ್ನೋದು ಮಕ್ಕಂಬಿಡೋದು. ಹೊಲ್ದಾಗ ಹೋಗೋದು, ಅಲ್ಲಿ ಏಟ್ ಕೆಲಸ ಮಾಡ್ತಾಳೆ ಏನು ಯಾರಿಗೆ ಗೊತ್ತು. ಇಲ್ಲಿ ಬಂದು ಆರಾಮಿಲ್ಲ ಅಂತ ಬಿದ್ಕೊಂಬಿಡೋದು. ಮತ್ತೆ ಕೆಲಸ ಯಾರು ಮಾಡ್ಬೇಕು ಈ ಮನ್ಯಾಗ? ಎವಸೋಗ ಎದ್ದೆ ಕೆಲಸ ಮಾಡಲಿ. ಮಕ್ಕೊಂಡ್ಲಂದ್ರೆ ಏನು ಹಂಗೆ ಆರಾಮ ಆಗ್ಬಿಡ್ತೈತನ? ಸಾಕು ಇಟ್ಟತನ ಮಕ್ಕೊಂಡಿದ್ದೆ ಜಾಸ್ತಿ ಆತು. ಎಬ್ಸೆಪ್ಸ್ ಲಗುನ ಚಾ ಮಾಡ್ಬೇಕು, ಮನ್ಯಾಗ ನಾಷ್ಟ ಮಾಡ್ಬೇಕು. ಎಬ್ಸಕಿನ ಅತ್ಯಾರ ನೀವೇನು ಮನುಷ್ಯರದಿರನಿ ಏನು ರಾಕ್ಷಸರದಿರಿ? ಆರಾಮಿಲ್ಲ ಅಂತ ಹೇಳಾಕುಂತಾರ ಮಾವರ. ಇರ್ಲಿ ಬಿಡು, ಆಕೆ ಆರಾಮಿಲ್ಲ ಮಲ್ಕೊಲಿ, ಇವತ್ತಿನ ಚಾಗಿ ಎಲ್ಲ ನಾವು ಮಾಡ್ಕೋತೀವಿ ಅಂತ ಹೇಳೋಬಿಟ್ಟು ಎಬ್ಬಸಂತೀರಲ್ರಿ. ನಿಮ್ದೇನು ನಿಮ್ಗೇನು ಮನಸ್ಸನ್ನದೇ ಇಲ್ಲನ್ರಿ? ಅದೇನು ಕಲ್ಲಾಗ್ಬಿಟ್ಟೈತನ್ರಿ ನಿಮ್ಮ ಮನಸ್ಸು? ಅತ್ಯಾರ ಸ್ವಲ್ಪನಾರ ಮನುಷ್ಯತ್ವ ಅನ್ನೋದು ಇಡುವರಿ. ಆಕೆಗೆ ಆರಾಮಿಲ್ಲ, ಆಕಿನೂ ಮನುಷ್ಯಳ್ರಿ. ರಾಕ್ಷಸಿ ಏನಲ್ಲ, ಆರಾಮಿಲ್ಲ ಅಂದ್ರೂ ಎದ್ದು ಬಂದು ಮಾಡಕ್ಕೆ. ಅಲ್ರಿ ಅತ್ಯಾರ ನಿಮ್ಗೇನು ಕೈ ಕಾಲು ಸರಿ ಇಲ್ಲನ್ರಿ? ಇಷ್ಟು ದಿನ ಮಾಡ್ತಿದ್ರಿಲ್ಲ ಮನ್ಯಾಗ. ಈಗ ನಾವು ಬಂದಾಗಿಂದ, ಅದರಲ್ಲೂ ಲಲಿತಾ ಬಂದಾಗಿಂದ ಅಂತೂ ಕೆಲಸ ಮಾಡೋದೇ ಬಿಟ್ಟಿರಿ. ಈಗೇನು ಆಕೆಗೆ ಆರಾಮಿಲ್ಲ, ಇವತ್ತೊಂದಿನ ನೀವು ಮಾಡ್ರಲ್ಲ ಏನಾಕೈತಿ? ಅದನ್ನ ಬಿಟ್ಟು ಮಲ್ಕೊಂಡಿರಾಕಿನ ಎಬ್ಬಿಸ್ತೀನಿ ಅಂತ ಅಂತೀರಲ್ಲ, ನಿಮ್ಗೇನು ಅನ್ಸಂಗಿಲ್ಲನ್ರಿ? ಓ ಲಕ್ಷ್ಮಿ, ಏನು ಆರಾಮಿಲ್ಲ ಅಂತ ಅನ್ನಗೊಂತಿಲ್ಲ ಚಂದ್ರು. ಮತ್ತೆ ಎದಕ್ಕೆ ಆ ಹುಡುಗಿನ ಎಬ್ಸಕ್ಕೆ ಹೋಗಿದ್ದೀನಿ? ನೀನೇ ಮಾಡೋಗಿ ಇವತ್ತೊಂದಿನ ಚಾ. ಲೇ ಸವಿ, ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗಿರ. ಯಾಕ ಆಕಿಗೆ ಚಾ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಬಿಡು, ನಿನಗೆ ಮಾಡಕ್ಕೆ ಬರ್ತೈತಿಲ್ಲ. ಹೋಗಿ ಚಾ ಇಡೋಗಿ ಎಲ್ರಿಗೂ ಇಡು. ನೋಡ್ರಿ ಅತ್ಯಾರ, ಲಲಿತಾಗೇನೋ ಆರಾಮಿಲ್ಲ ಅಂತ ಮೊದಲು ನಾನು ಆಕಿ ನೋಡ್ಕೊಂಬರ್ತೀನಿ. ಅದಲ್ದ ಲಲಿತಾ ಹೇಳಾಳ ಹೊರಗಡೆ ಅಂಗಳ ಕಸ ಅನ್ಲಾರ್ದ, ನೀರು ಹಾಕ್ಲಾರ್ದ, ಅಡುಗೆ ಮನೆಗೆ ಹೋಗಿ ಚಾಗಿ ಏನು ಇಡಬಾರ್ದಂತಂದು. ಅದಕ್ಕೆ ನಾ ಹೊರಗಡೆ ಹೋಗಿ ಅಂಗಳ ಕಸ ಅಂದು ನೀರಿಗೆ ಹಾಕಿ ರಂಗೋಲಿ ಹಾಕಿ ಬರ್ತೀನಿ. ನೀವು ಹೋಗಿ ಚಾಕಿಡ್ರಿ. ಏನು ನಾನು ಇಡ್ಬೇಕಾ ಚಾಕ? ಹ್ಞೂ ರೀ ಅತ್ಯಾರ, ನಿಮ್ಗೆ ಹೇಳಿದ್ದೆ ನಾನು. ಹೋಗಿ ಲಗುನ ನೀವು ಚಾಕಿಡ್ರಿ, ನಾ ಹೊರಗಡೆ ಅಂಗಳ ಕಸ ಅಂದು ನೀರಿಗೆ ಹಾಕ್ಬಿಡ್ತೀನಿ. ಪಾಪ ಲಲಿತಾ ನೋಡ್ತೀನಿ ಮೊದಲು ಹೆಂಗದಾಳ ಏನನ್ನೋದು ನೋಡ್ತೀನಿ. ಆಕೆಗೆ ನಾಷ್ಟಕ್ಕೆ ಏನಾರು ಮಾಡಕ್ಕೆ ಬರ್ತೈತಿ. ನೀವು ಮೊದಲು ಹೋಗಿ ಚಾಕಿಡ್ ನಡ್ರಿ, ಹೋಗ್ರಿ. ಹಂಗೆ ನಾಷ್ಟಕ್ಕೆ ಏನು ಮಾಡ್ಬೇಕು ಅನ್ನೋದನ್ನು ನೋಡಿ ನಾಷ್ಟ ಮಾಡಿಬಿಡ್ರಿ. ಬಾಂಡೆ ಅದಾವು, ನಾ ಬಾಂಡೆ ಬೇಕಾದ್ರೆ ತಿಕ್ತೀನಂತ. ಹೌದಲ್ಲೇ, ಹೌದಾ ಅನ್ಬೇಕು ನೋಡ್ಲೆ ನೀನನ್ನ. ಅತ್ತಿಗೆ ಕೆಲಸ ಹೇಳೋಷ್ಟು ದೊಡ್ಡಕ್ಕೆ ಆಗ್ಬಿಟ್ಟೆ ಅಲ್ಲ ನೀನು. ಅತ್ಯಾರ ಕೆಲಸ ಮಾಡಕ್ಕೆ ದೊಡ್ಡರಾದ್ರೇನು ಸಣ್ಣರಾದ್ರೇನು ಕೆಲಸ ಅನ್ನೋದಿಲ್ಲ ನಿಮಗೇನು. ನಾನೇನು ಹೋಗಿ ಹೊರಗಡೆ ಹೋಗಿ ದುಡ್ಕೊಂಬರಿ ಅಂತ ಅಂದಿಲ್ಲ, ಇಲ್ಲ ಹೊಲ್ದಾಗ ಹೋಗಿ ತರಕಾರಿ ಎಲ್ಲ ಹರ್ಕೊಂಬಂದು ಅಡುಗೆ ಮಾಡಂತ ಅಂದಿಲ್ಲ. ಈಗ ಸದ್ಯಕ್ಕೆ ನಾಷ್ಟ ಮಾಡ್ರಿ, ಚಾ ಮಾಡ್ರಿ. ಬೇಕಾದ್ರೆ ನಾ ಮಧ್ಯಾಹ್ನದ ಅಡುಗೆ ಮಾಡ್ತೀನಂತ. ಲಲಿತಾ ಇವತ್ತು ಇಡೀ ದಿನ ರೆಸ್ಟ್ ಮಾಡಲಿ ಪಾಪ, ಆಕಿಗೆ ಆರಾಮಿಲ್ಲ. ಸುಮ್ಮನೆ ಆಕಿಗೆ ಹೋಗಿ ಕೆಲಸ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಅದು ಅಲ್ದ ಹೊರಗಡೆ ಅಂಗಳ ಕಸ ಅನ್ಬೇಕು, ಬಾಂಡೆ ತಿಕ್ಬೇಕು. ಇಲ್ಲ ಗೌರಿಗೆ ಎಬ್ಬಿಸ್ರಿ, ಆಕೆ ಹೊರಗಿಂದ ಮಾಡಲಿ, ನಾ ಬೇಕಾದ್ರೆ ಚಾಕಿಟ್ಟು ನಾಷ್ಟ ಮಾಡ್ತೀನಂತ. ಪಾಪ ಅದು ಕೂಸು ಇನ್ನ ಮಕ್ಕೊಂಡೈತಿ. ರಾತ್ರಿ ಎಲ್ಲ 12-1 ಗಂಟೆ ತನಕ ಎದ್ದಿರ್ತಾಳೆ ಆಕೆ ಓದಾಕಂತಂದು. ಆಕೆಗೇನು ಕೆಲಸ ಹೇಳಕೋಬೇಡ ನೀನೇ ಮಾಡೋ ಹೊರಗಿನ ಕೆಲಸನ. ಹೌದು ಪಾಪ, ಸಣ್ಣ ಕೂಸು ಮರಿ. ಇನ್ನು ಹಾಲು ಕುಡಿಸ್ತೀರನ್ರಿ ನಿಮ್ಮ ಮಗಳಿಗೆ? ಏನು ಮುಖ ತೊಡೋ ಕುಂತಿಲ್ಲ ನೀನು? ಆತ ಸಣ್ಣ ಕೂಸಂತ. ಏನೋ ಸ್ವಲ್ಪ ದಿನ ಮದುವೆ ಮಾಡಿದ್ರಂದ್ರೆ ಆಕೆಗೆ ಒಂದು ಸಣ್ಣ ಕೂಸು ಹುಡ್ತೈತಿ. ಆಕೆನ ಸಣ್ಣ ಕೂಸಂತ. ನೀವು ಸುಮ್ಮನೆ ಇರ್ತಾರೆ, ನೀವು ಚಾಕಿಡ್ ನಡ್ರಿ. ನಾನು ಆಕಿನ ಕರ್ಕೊಂಡು ಬಾಂಡೆ ತಿಕ್ತೀನಿ, ಹಂಗೆ ಕಸ ಅಂದ ನೀರು ಹಾಕ್ತೀನಿ ಅಂಗಳಕ್ಕೆ. ಬಿಟ್ರೆ ಹಂಗೆ ಏನು ಮನ್ಯಾಗ ದೊಡ್ಡ ಮಹಾರಾಣಿ ನೋಡ್ರಿ ಆಕಿ. 10 ಗಂಟೆ ತನಕ ಮಕ್ಕೊಳಕ ಏನು ದೊಡ್ಡ ಕೆಲ್ಸಕ್ಕೆ ಹೋಗ್ಬರ್ತಾಳೆ ನೋಡ್ರಿ ಪಾಪ. ಹಗಲೆಲ್ಲ ಎಲ್ಲ ರಾತ್ರಿ ಎಲ್ಲ ದುಡ್ದು ಬಂದು ಈಗ ಮಕ್ಕೊಂಡಾಳ ನನ್ನಂಗೆ ಬಿಲ್ಡಪ್ ಕೊಡ್ತೀರಿ ನೀವು. ಈಗ ಇಷ್ಟೈತಿ. ಇನ್ನು ನಾಳೆ ಮಗಳಿಗೆ ಅಪ್ಪಿ ತಪ್ಪಿ ಏನಾರು ನೌಕರಿ ಬಂತಂದ್ರೆ ಮುಗೀತು. ನಿಮ್ಮ ಕೈಕಾಲೇನ ನೆಲದ ಮೇಲೇನೇ ನಿಲ್ಲಲ್ಲ ಅನ್ನಿಸ್ತೈತಿ. ಜಗತ್ನಾಗ ಯಾರಿಗೂ ಇಲ್ದೇ ಇರೋದು ನಿಮ್ಗೊಬ್ಬಳಿಗೆ ಮಗಳನ್ನ ಅದಾಳನ ಅನ್ನಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅತ್ಯಾರ. ಯವ್ವ, ಇವತ್ತೊಂದಿನ ಲಲಿತಾಗ ಏನು ಕೆಲಸ ಹಚ್ಚಬೇಡ್ರಿ. ನೀನು ಮತ್ತು ಗೌರಿ ಆಮೇಲೆ ಸವಿತಾ ಅದರಲ್ಲ, ನೀವ ಮಾಡ್ರಿ ಇವತ್ತೊಂದಿನ. ಆಕೆ ಇವತ್ತೊಂದಿನ ರೆಸ್ಟ್ ಮಾಡಲಿ. ಜ್ವರ ಬಂದಂಗೆ ಐತಿ. ಈಗ ಎದ್ದ ಮೇಲೆ ಇಲ್ಲೇ ನಮ್ಮೂರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಬರ್ತೀನಿ ನಾನು. ಏನಪ್ಪ ಯಾರಿಗೂ ಬರಲಾರ್ದ ಜ್ವರ ನಿನ್ನ ಹೆಂಡತಿಗೆ ಬಂದ್ಬಿಟ್ಟೈತೆ ನೋಡು. ನಾವು ಅವಾಗಿನ ಕಾಲದಾಗ ಜ್ವರ ಬಂದ್ರೆ ಏನು, ಆರಾಮಿಲ್ಲ ಅಂದ್ರೆ ಏನು, ಎದ್ವೆ ಬಿದ್ವೆ ಅನ್ನಂಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿರ್ತಿದ್ವಿ ಗೊತ್ತನ. ಈಗ ಏನಂಗೆ ಜ್ವರ ಬಂದೈತೆ ಅಂದ ತಕ್ಷಣ ಮಕ್ಕೋದ ಬಿಡೋದನ? ಇದೆಲ್ಲ ನಮ್ಮ ಮನ್ಯಾಗ ನಡೆಯಂಗಿಲ್ಲ. ನಾ ಹೋಗಿ ಎಬ್ಬಿಸ್ತೀನಿ, ಎದ್ದು ಬಂದು ಅಡುಗೆ ಮಾಡಲಿ. ಅತ್ಯಾರ ಒಂದು ಸ್ವಲ್ಪ ಮನುಷ್ಯತ್ವ ಇಟ್ಟುವರಿ. ಎದಕ್ಕೆ ಹಿಂಗೆ ಮಾತಾಡ್ತೀರಿ? ಲಲಿತಾಗ ಆರಾಮಿಲ್ಲ ಅಂತ ಹೇಳೋದಿಲ್ಲ. ನೀವೇನಾರು ಲಲಿತನ ಹತ್ರ ಹೋಗಿ ಆಕಿನ ಲಲಿತನ ಏನಾರು ಎಬ್ಸಿದ್ರಿ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಇನ್ನು ಮೇಲೆ ನಿಮ್ಮ ಮಗಳು 9 ಗಂಟೆ ತನಕ ಮುಕ್ಕೊನಕ್ಕೆ ನಾನು ಬಿಡಂಗಿಲ್ಲ ನೋಡ್ರಿ. ಈಗ ಸುಮ್ಮನೆ ಇದ್ರಿ ಸರಿ ಹೊತ್ತು. ನೀವು ಹೋಗಿ ಚಾಕಿಡ್ ನಡ್ರಿ, ನಾನು ಗೌರಿಗೆ ಎಬ್ಬಿಸ್ತೀನಿ. ಆಕಿನೂ ಎದ್ದು ಬಂದು ಏನಾರು ಕೆಲಸ ಮಾಡಲಿ. ಆಕಿನ ಸಣ್ಣಕ್ಕೆಲ್ಲ ಈ ಮನ್ಯಾಗ ಆಕಿನೂ ಕೆಲಸ ಮಾಡ್ಲಾಡ್ರಿ. ನಮ್ಮ ಸರಿ ಸಮ ಏನು ಯಾರು ಓದ್ಲಾರ್ದು ಜಗತ್ತಲ್ಲಿ ನಿಮ್ಮ ಮಗಳ ಓದಾಕುಂತಾಳ ಅನ್ನಂಗೆ ಮಾಡ್ತೀರಿ. ಏನು ದೊಡ್ಡದು ಏನ ಯಾವ್ದು HD ಅಂತಾರಲ್ಲ, ಯಾವ್ದ್ರಿ ಮಾವರದು HD? PhD ಅವ್ವ. ಯಾವುದೋ ಒಂದು D ಒಟ್ನಲ್ಲಿ ಅದು ಮಾಡ್ದಂಗೆ ಏನಾಗ ದೊಡ್ಡ ಬಿಲ್ಡಪ್ ಇವರಿಗೆ. ಎದ್ದು ಕರ್ಕೊಂಬಂದು ನಾನು ಕೆಲಸ ಹಚ್ತೀನಿ ಅಂತ ನೀವು ಮೊದಲು ಚಾಕಿಡ್ ನಡ್ರಿ. ಬಂದ್ಬಿಟ್ರೆ ಅದಕ್ಕೆ ಪಾಪ ಏನು ಆರಾಮಿಲ್ಲ. ಏನು ಇವತ್ತು ಮಕ್ಕೊಂಡಾಳ, ಮಕ್ಕಳು ಬಿಡು, ಆಕೆಗೂ ಆರಾಮಿಲ್ಲ. ಇವತ್ತೊಂದಿನ ನಾವ ಮಾಡ್ಕೊಂಡ್ರ ಆತನ್ನೋದು ಒಂದು ಚೂರು ಇಲ್ಲ ನೋಡ್ರಿ ಅತ್ಯಾರ ನಿಮ್ಮ ಮನಸ್ನಾಗ. ನೀವು ಸೊಸ್ಯಾರಿನ ಹಿಂಗೆ ಕಾಣೋದ್ರಿಂದನ ಸೊಸ್ಯಾರ ಮತ್ತು ಅತ್ಯಾರ ನೋಡ್ಲಾರ್ದ ಮನೆಯಿಂದ ಹೊರಗಡೆ ಹಾಕೋದು. ನಿಮ್ಮಿಂದಾಗಿ ಇಡೀ ಅತ್ಯಾರ ಕುಲಕ್ಕೆ ಅವಮಾನ. ಹೋಗ್ರಿ ಅತ್ಯಾರ ಚಾಕಿಡ್ ನಡ್ರಿ. ಹೋಗ್ಲಿ ಲಕ್ಷ್ಮಿ, ಚಾಕಿಡ್ ನಡಿ, ಆಗಲೇ ಹೊತ್ತಾಗೈತಿ. ಯವ್ವ ನಾನಿರ್ಲೇನ್ಬಿ ಚಾಕ? ಈಗಕ್ಕೆ ಲಲಿತಾವ್ಗೆ ಆರಾಮಿಲ್ಲ, ನೀ ಸುಮ್ಮನೆ ಎಬ್ಸಕ್ಕೆ ಹೋಗ್ಬೇಡ. ಅದು ಅಲ್ದ ಸವಿತವ್ವ ಹೊರಗಡೆ ಅಂಗಳ ಕಸ ಅಂದ ನೀರು ಹಾಕ್ತೀನಂತ ಅಂದಿಲ್ಲ. ನೀ ಹೋಗಿ ಚಾಕಿಡ್ ನಡಿ. ಸೊಸೆಯರ ಮನೆಗೆ ಬಂದ್ರೂ ನಂದೇನು ಅಡುಗೆ ಮನೆಗೆ ಹೋಗೋದೇನು ತಪ್ಪಲಿಲ್ಲ. ಎಲ್ಲ ನನ್ನ ಹಣೆ ಬರ. ಅದಕ್ಕೆ
ಸೊಸೆಯರು ನಂಬಕ್ಕೆ ಹೋಗ್ಬಾರ್ದು. ಅತ್ಯಾರ ಒಳಗಡೆನೆ ಗೊನಕ್ಕನಕ್ಕೆ ಹೋಗ್ಬೇಡ್ರಿ, ಏನೇ ಇದ್ರೂ ಜೋರಾಗಿ ಹೇಳ್ರಿ, ನಮಗೂ ಕೇಳಿಸ್ತೈತಿ ಕಿವಿ. ಹ್ಞೂನವ, ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನ ಏನ ನಿಮ್ಮಂಥ ಸೊಸೆಯರು ಸಿಕ್ಬಿಟ್ಟಾರಲ್ಲ, ಅದಕ್ಕೆ ದೇವರಿಗೆ ಹೊಗಳಾ ಕುಂತಿದ್ದೆ. ಓ ಹೌದನ್ರಿ ಅತ್ಯಾರ, ಹೊಗಳ್ತೀರಿ ಒಂದು ಸ್ವಲ್ಪ ಜೋರನ ಹೊಗಳ್ರಿ. ಇನ್ನು ಅತ್ಯಾರ ಒಂದು ಸ್ವಲ್ಪ ಚಾ ಜಾಸ್ತಿನೇ ಇಡ್ರಿ ಅತ್ಯಾರ. ನಾಷ್ಟ ಆದ್ಮೇಲೆ ಬೇಕಾದ್ರೆ ಇದ ಚಾ ಕೊಟ್ರ ಆತ. ಸವಿತವ ಒಂದು ಸ್ವಲ್ಪ ಲಲಿತಂತ ಅಲ್ಲಿ ಹೋಗುವ, ಒಂದು ಸ್ವಲ್ಪ ಆಕಿ ಜ್ವರ ಬಂದೈತೆ ಅಂತ ಅನ್ನಕೊಂತಿದ್ಲು. ನಾ ಹೋಗಿ ಒಂದು ಸ್ವಲ್ಪ ಬಿಸ್ಕಿಟ್ ತೊಗೊಂಬರ್ತೀನಿ, ಸ್ವಲ್ಪ ಹಾಲಿಗೆ ತಿಕ್ಕಿ ಚಾ ಬಿಸ್ಕಿಟ್ ತಿಂದ್ಲು ಅಂದ್ರೆ ಒಂದು ಸ್ವಲ್ಪ ಆರಾಮ. ಆಮೇಲೆ ಹೋಗಿ ಡಾಕ್ಟರ್ ತಲೆ ಹೋಗಿ ತೋರಿಸ್ಕೊಂಬರ್ತೀನಿ. ಸರಿ ರೀ ಮಾವರ.